ಬಂಗಾರದ ಹುಡುಗಿ, ಭಾರತವೇ ಮೆಚ್ಚಿದ ಹುಡುಗಿ. ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನ್ ಲಾವಣ್ಯ. ಕೋಟಿ ಕೋಟಿ ಭಾರತೀಯರ ನಿರೀಕ್ಷೆ ಭಗ್ನಗೊಂಡಿದೆ. ಭಾರತದ ಕೀರ್ತಿ ಪತಾಕೆ ಹಾರಿಸಬೇಕಿದ್ದ ಕನಸಿಗೆ ಕೊಳ್ಳಿ ಬಿದ್ದಿದೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ 2024ರ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ್ಕೆ ಮುತ್ತಿಡಬೇಕಿರುವ ಛಲಗಾತಿ ಕುಸ್ತಿಪಟು ವಿನೇಶ್ ಫೋಗಟ್ ಕನಸುಗಳೆಲ್ಲ ಕಮರಿ ಹೋಗಿವೆ. ಸೆಮಿಫೈನಲ್ನಲ್ಲಿ ಗೆದ್ದು ಬೀಗಿದ್ದ ವಿನೀಶ್ ಇನ್ನೇನು ಫೈನಲ್ಸ್ಗೆ ಲಗ್ಗೆ ಇಡಬೇಕಿತ್ತು. ಆದರೆ ಫೈನಲ್ಸ್ ಅಖಾಡಕ್ಕೆ ಇಳಿಯುವ ಮುನ್ನವೇ ಅನರ್ಹಗೊಂಡು ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾರೆ. ಕೇವಲ 100 ಗ್ರಾಂ ತೂಕ ದೇಶದ ಭವಿಷ್ಯದ ಮೇಲೆಯೇ ಕರಿನೆರಳು ಬೀಳುವಂತೆ ಮಾಡಿದೆ. ವಿನೇಶ್ ಫೋಗಟ್ ಅನರ್ಹರು ಎಂಬ ಸುದ್ದಿ ಒಮ್ಮೆಲೆ ಬರಸಿಡಿಲಿನಂತೆ ಅಪ್ಪಳಿಸಿದಾಗ 140 ಕೋಟಿಗೂ ಅಧಿಕ ಭಾರತೀಯರ ಎದೆ ಜಲ್ಲೆಂದಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಮಹಿಳೆಯರ 50 ಕೆಜಿ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಫೈನಲ್ ತಲುಪಿದ್ದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿ ಪಡೆದಿದ್ದ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಚರಿತ್ರೆಯಲ್ಲಿ ಹೊಸ ಇತಿಹಾಸ ರಚಿಸಲು ತುದಿಗಾಲಲ್ಲಿ ನಿಂತಿದ್ದರು. ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತುರದಿಂದ ಕಾಯುತ್ತಿತ್ತು. ಆದರೆ ಬುಧವಾರ ಬೆಳಗ್ಗೆ ಬಂದ ಅನರ್ಹತೆಯ ಸುದ್ದಿ ದೊಡ್ಡ ಶಾಕ್ ಕೊಟ್ಟಿದೆ. ವಿನೇಶ್ ಫೋಗಟ್ 100 ಗ್ರಾಂ ಹೆಚ್ಚಿನ ತೂಕ ಹೊಂದಿದ್ದಾರೆ ಎಂದು ಸಮಿತಿಯು ಅವರನ್ನು ಅನರ್ಹಗೊಳಿಸಿತು. ಬುಧವಾರ ರಾತ್ರಿ ನಡೆಯಲಿದ್ದ ಕುಸ್ತಿಯಲ್ಲಿ ಭಾರತೀಯ ಕುಸ್ತಿಪಟು ಅಮೆರಿಕದ ಸಿನ್ಹಾ ಇಲ್ಡರ್ ಬ್ರೆಂಡೆಟ್ ಅವರನ್ನು ಎದುರಿಸಲಿದ್ದರು. ಆದರೆ ಅನರ್ಹತೆಯ ಸುದ್ದಿ ದೊಡ್ಡ ಆಘಾತ ನೀಡಿತು. ಆರಂಭಿಕ ಸುತ್ತಿನಲ್ಲಿಯೇ ಅಗ್ರ ಶ್ರೇಯಾಂಕಿತೆ ಹಾಗೂ ಹಾಲಿ ಚಾಂಪಿಯನ್ ಜಪಾನ್ನ ಯುಯಿ ಸುಜಾಕಿ ವಿರುದ್ಧ ವಿನೇಶ್ ಜಯ ಸಾಧಿಸಿ ಭರ್ಜರಿ ಆರಂಭ ಮಾಡಿದ್ದರು. ಬಳಿಕ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಮಾಜಿ ಚಾಂಪಿಯನ್ ಉಕ್ರೇನಿನ ಒಕ್ಸಾನಾ ಲಿವಾಚರನ್ನು ಮಣಿಸಿದರು. ಸೆಮಿಫೈನಲ್ಸ್ನಲ್ಲಿ ಪಾನ್ ಅಮೆರಿಕ ಗೇಮ್ಸ್ ಚಾಂಪಿಯನ್ ಕ್ಯೂಬಾದ ಯುಸ್ಟೈಯಿಲ್ ಗುಜ್ಜಾನ್ಗೆ ಆಘಾತ ನೀಡಿ ಚಿನ್ನದ ಪದಕ ಸುತ್ತಿಗೆ ಹೆಜ್ಜೆ ಇರಿಸಿದ್ದರು. ಈ ಮೂಲಕ ಭಾರತಕ್ಕೆ ಕನಿಷ್ಠ ಬೆಳ್ಳಿ ಪದಕ ಖಚಿತಪಡಿಸಿದ್ದರು. ಫೈನಲ್ ವರೆಗಿನ ಹಾದಿಯಲ್ಲಿ ಆಕೆಯ ತೋರಿದ ಪ್ರದರ್ಶನದಿಂದ ಸಹಜವಾಗಿಯೇ ಚಿನ್ನದ ಪದಕ ಗೆದ್ದುಕೊಳ್ಳುವರೆಂಬ ಆಸೆ ಚಿಗುರಿತ್ತು. ಆದರೆ ಎಲ್ಲ ಕನಸುಗಳಿಗೆ ಭಂಗ ತರುತ್ತದೆ ಎಂಬ ಸಣ್ಣ ಯೋಚನೆ ಯಾರಲ್ಲಿಯೂ ಇರಲಿಲ್ಲ. ವಿನೇಶ್ ಫೋಗಟ್ ಅನರ್ಹಗೊಂಡ ಕಾರಣ ಸೆಮಿಫೈನಲ್ನಲ್ಲಿ ಈಕೆಯ ವಿರುದ್ಧ ಸೋಲು ಅನುಭವಿಸಿದ್ದ ಕ್ಯೂಬಾ ಆಟಗಾರ್ತಿಗೆ ಫೈನಲ್ ಪ್ರವೇಶಿಸುವ ಅದೃಷ್ಟ ಲಭಿಸಿದೆ. ಒಬ್ಬ ಕ್ರೀಡಾಪಟು ಯಾವ ತೂಕದ ಸ್ಪರ್ಧೆಗೆ ಅಣಿಯಾಗಿರುತ್ತಾರೋ ಅಷ್ಟು ತೂಕವನ್ನು ಹೊಂದಿರಲೇಬೇಕು. ಹೆಚ್ಚಿನ ತೂಕ ಹೊಂದಿದ್ದರೆ ಅನರ್ಹರಾಗುತ್ತಾರೆ. ಉದಾಹರಣೆಗೆ 50 ತೂಕದ ಕುಸ್ತಿ ಸ್ಪರ್ಧೆಗೆ ಅಷ್ಟೇ ತೂಕ ಹೊಂದಿರಬೇಕು. ತೂಕ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಹೆಚ್ಚಿದ್ದರೆ ಅನರ್ಹರು ಎಂದು ಒಲಿಂಪಿಕ್ ನಿಯಮ ಹೇಳುತ್ತದೆ. ವಿನೇಶ್ ಫೋಗಟ್ ತೂಕ 100 ಗ್ರಾಂ ಹೆಚ್ಚಿದ್ದರಿಂದ ಆಕೆ ಸಹಜವಾಗಿಯೇ ನಿಯಮದಂತೆ ಅನರ್ಹಗೊಂಡಿದ್ದಾರೆ. ವಿನೇಶ್ಗೆ 2 ಕೆಜಿ ದೇಹ ತೂಕ ಹೆಚ್ಚಿರುವುದು ಮಂಗಳವಾರದ ಸ್ಪರ್ಧೆ ನಂತರ ತಿಳಿಯಿತು. ಆಗ ತೂಕ ಇಳಿಸಲು ರಾತ್ರಿಯಿಡೀ ನಿದ್ದೆಗೆಟ್ಟು ಎಲ್ಲಾ ರೀತಿಯ ಕಸರತ್ತು ಮಾಡಿದ್ರು. ಸಾಕಷ್ಟು ದೈಹಿಕ ವ್ಯಾಯಾಮ ನಡೆಸಿದ್ರು. ಸಮಯದ ಕೊರತೆ ಕಾರಣ ಬೇಗನೆ ದೇಹದ ತೂಕ ಇಳಿಯಬೇಕೆಂದು ಸ್ವಲ್ಪ ರಕ್ತವನ್ನು ತೆಗೆಯಲಾಯಿತು. ಕೂದಲು ಕತ್ತರಿಸಿಕೊಂಡಿದ್ದಲ್ಲದೆ ಉಗುರುಗಳನ್ನು ಕೂಡ ತೆಗೆದಿದ್ರು. ಆದರೂ 50 ಕೆಜಿ ಅಥವಾ ಅದಕ್ಕಿಂತ ಕಡಿಮೆ ತೂಕಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ತೂಕ ಇಳಿಸಿದಾಗ ಅಸ್ವಸ್ಥಗೊಳ್ಳದಂತೆಯೂ ನೋಡಿಕೊಳ್ಬೇಕು. ಆಗ ಪೌಷ್ಟಿಕತೆ ಹೆಚ್ಚಿಸಿಕೊಳ್ಳಬೇಕೆಂದು ಹೆಚ್ಚಿನ ಆಹಾರವನ್ನು ಸೇವಿಸುವಂತಿಲ್ಲ. ಹೀಗೆ ಎಲ್ಲದರ ಬಗ್ಗೆಯೂ ಎಚ್ಚರ ವಹಿಸಿದರೂ ವಿನೇಶ್ಗೆ ಪ್ರಯೋಜನವಾಗಲಿಲ್ಲ. ಇನ್ನು ನಿರ್ಜಲೀಕರಣದಿಂದ ವಿನೇಶ್ ಆಸ್ಪತ್ರೆಗೆ ದಾಖಲಾದರು. ತೂಕ ಇಳಿಸುವಲ್ಲಿ ತೀವ್ರ ಒತ್ತಡ, ಅತಿಯಾದ ದೈಹಿಕ ಕಸರತ್ತು, ನಿದ್ದೆ ಇಲ್ಲದ ನಾನಾ ರೀತಿಯ ತಾಲೀಮಿಗೆ ಒಳಗಾಗಿದ್ದರಿಂದ ಸಹಜವಾಗಿಯೇ ವಿನೇಶ್ ಫೋಗಟ್ಗೆ ನಿರ್ಜಲೀಕರಣ ಸಮಸ್ಯೆ ಎದುರಾಗಿದೆ. ಇದರಿಂದ ತೀವ್ರ ಅಸ್ವಸ್ಥಗೊಂಡಿರುವ ಅವರನ್ನು ಪ್ಯಾರಿಸ್ನಲ್ಲಿನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ವಿನೇಶ್ ಫೋಗಟ್ ಅನರ್ಹಗೊಂಡ ಸುದ್ದಿ ಕೇಳಿ ಭಾರತೀಯರು ತೀವ್ರ ಆಘಾತಕ್ಕೆ ಒಳಗಾದ್ರು. ಅಷ್ಟೇ ಅಲ್ಲ, ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ರು. ಇತ್ತ ವಿನೇಶ್ ಫೋಗಟ್ ಅನರ್ಹಗೊಂಡ ಒಂದು ದಿನದಲ್ಲೇ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಭಾವುಕ ಪತ್ರ ಬರೆಯುವುದರ ಮೂಲಕ, ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ. ನಾನು ಸೋತೆ. ಕ್ಷಮಿಸಿ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲ ಭಗ್ನವಾಯಿತು. ನನ್ನ ಧೈರ್ಯ ಸಂಪೂರ್ಣ ಛಿದ್ರವಾಗಿದೆ. ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಎಂದು ವಿನೇಶ್ ಫೋಗಟ್ ಬರೆದುಕೊಂಡಿದ್ದಾರೆ.
ಕುಸ್ತಿಗೆ ವಿದಾಯ. ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿರುತ್ತೇನೆ. ಕ್ಷಮಿಸಿ ಎಂದು ವಿನೇಶ್ ಫೋಗಟ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಅದೇನೇ ಇರಲಿ, ಕಷ್ಟಪಟ್ಟು ಸವಾಲುಗಳ ಮೆಟ್ಟಿಲುಗಳನ್ನು ತುಳಿದು ಬಂದಿದ್ದು ವಿನೇಶ್ ಫೋಗಟ್ ಅವರಿಗೆ ಇಂಥ ಆಘಾತ ಎದುರಾಗಿದ್ದು ಕೇವಲ ಅವರಿಗೆ ಮಾತ್ರವಲ್ಲ, ಅವರು ಚಿನ್ನ ಗೆಲ್ಲುತ್ತಾರೆಂಬ ನಂಬಿಕೆ ಇಟ್ಟಿದ್ದ ಪ್ರತಿಯೊಬ್ಬ ಭಾರತೀಯರಿಗೂ ನೋವಿನ ಸಂಗತಿಯೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.